ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಸಂತೋಷವಾಗಿರಬೇಕು. ಜೀವನ ಅಂದರೆ ಸಮಸ್ಯೆಗಳು ಬಂದೇ ಬರುತ್ತವೆ. ಸಮಸ್ಯೆ ಇಲ್ಲದ ಕುಟುಂಬ ಯಾವುದಿದೆ? ಸಮಸ್ಯೆಗಳನ್ನು ಸಂಧಿಸದೇ ಇರುವಂತ ವ್ಯಕ್ತಿ ಯಾರಿದ್ದಾರೆ? ಸಮಸ್ಯೆಗಳು ಬಂದರೆ ಜೀವನ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ಪ್ರತಿಯೊಂದು ಸಮಸ್ಯೆಯಲ್ಲೂ ದೇವರು ಜಯ ಕೊಡುತ್ತಾ ಇದ್ದಾರಲ್ಲ. ಇದುವರೆಗೂ ಎಷ್ಟು ಜಯಗಳನ್ನು ಕೊಟ್ಟಿದ್ದಾರೆ, ಸ್ವಲ್ಪ ಹಿಂತಿರುಗಿ ನೋಡಿರಿ. ಭಯಪಡಿಸುವ ಕಾರ್ಯಗಳು ಬಂದವು, ಆದರೆ ಜಯ ಹೊಂದುತ್ತಾ ಮುಂದೆ ಸಾಗುತ್ತಾ ಇದ್ದೀರಲ್ಲ, ಅದುವೇ ಮಧುರವಾದ ಜೀವನ. ಆದ್ದರಿಂದ ದೇವರು ನಡೆಸುವಂತ ಮಾರ್ಗ ಅದೇ ರೀತಿ ಇರುತ್ತದೆ. ಕೆಲವೊಮ್ಮೆ ಅರಣ್ಯದಲ್ಲಿ ನಡೆಸುವರು, ಮಾರಾದ ಕಹಿತನದ ಮಧ್ಯದಲ್ಲಿ ನಡೆಸುವರು, ಸಮುದ್ರವನ್ನು ದಾಟಿ ಹೋಗುವ ರೀತಿಯಲ್ಲಿ ನಡೆಸುವರು. ಅದೆಲ್ಲ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ಆಗಲೇ ಅದ್ಭುತಗಳನ್ನು ಕಾಣಲು ಸಾಧ್ಯ. ಯೇಸು ಅದ್ಭುತವಾದ ದೇವರಲ್ಲವಾ? ಯೇಸುವೆ ನನಗೆ ಪ್ರತಿನಿತ್ಯವೂ ಕೂಡ ಅದ್ಭುತ ಮಾಡಿರಿ. ಪ್ರತಿಯೊಂದು ಕಾರ್ಯದಲ್ಲೂ ಅದ್ಭುತ ಮಾಡಿ ನಡೆಸುವರು. ಇಂದು ನೀವು ಭಯಪಡುತ್ತಿರುವಂತಹ ಕಾರ್ಯದಲ್ಲಿ ಅದ್ಭುತ ನಡೆಯುತ್ತದೆ ನೋಡಿರಿ. ಈ ದಿನ ಮುಗಿಯುವುದರೊಳಗೆ ಪರಿಸ್ಥಿತಿ ಬದಲಾಗುತ್ತದೆ ನೋಡಿರಿ. ಯಾಕಂದ್ರೆ ಯೇಸು ಸಂಗಡ ಇದ್ದಾನಲ್ಲ. ಯಾಕೆ ಭಯಪಡಬೇಕು? ಧೈರ್ಯವಾಗಿರಿ. ಸರಿ, ದೇವ್ರು ನಿಮಗೆ ಯಾವ ವಾಕ್ಯವನ್ನು ಹೇಳುತ್ತಾರೆ ಗೊತ್ತಾ? ಅದನ್ನು ನೀವು ನೋಡಿದರೆ ಸಂತೋಷ ಉಂಟಾಗುತ್ತದೆ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 25ನೇ ವಾಕ್ಯ. ಯೆಹೋವನ ಭರವಸ ಉದ್ಧಾರ ಎಂಬುದಾಗಿ ಕರ್ತನ ವಾಕ್ಯವು ಹೇಳುತ್ತದೆ. ಉದ್ಧಾರವಾಗುವರು. ಯೆಹೋವನಲ್ಲಿ ಭರವಸೆ ಉಳ್ಳಂತವರು ಉದ್ಧಾರವಾಗುತ್ತಾರೆ ಎಂಬುದಾಗಿ. ಅವರು ಸುರಕ್ಷಿತವಾಗಿ ಇರುತ್ತಾರೆ. ನಿಮಗೆ ಒಂದು ವೇಳೆ ಸುರಕ್ಷತೆ ಇಲ್ಲ ಎಂಬಂತ ಭಾವನೆ ಇದೆಯಾ? ಈ ಮನೆಯಲ್ಲಿ ನನಗೆ ಸುರಕ್ಷತೆ ಇಲ್ಲ, ಈ ಬಿಸ್ನೆಸ್ ನಲ್ಲಿ ನನಗೆ ಸುರಕ್ಷತೆ ಇಲ್ಲ, ಈ ಕೆಲಸದಲ್ಲಿ ಸುರಕ್ಷತೆ ಇಲ್ಲ, ನನ್ನ ಶತ್ರುಗಳು ಪೀಡಿಸುತ್ತಾ ಇದ್ದಾರೆ, ಹೊಟ್ಟೆ ಕಿಚ್ಚುಳ್ಳಂತವರು ಹೆಚ್ಚುತ್ತಾ ಇದ್ದಾರೆ, ನನಗೆ ಕೇಡುಗಳನ್ನು ಮಾಡುವಂತಹ ಜನರು ತಂತ್ರವಾಗಿ ಕಾರ್ಯಗಳನ್ನು ಮಾಡುತ್ತಾರೆ, ನನಗೆ ವಿರೋಧವಾಗಿ ಪ್ಲಾನ್ ಮಾಡುತ್ತಾರೆ, ಗುಸುಗುಸು ಎಂದು ಮಾತನಾಡುತ್ತಾರೆ, ನನ್ನ ನೋಡಿದರೆ ಸಾಕು ಮೌನವಾಗಿ ಬಿಡುತ್ತಾರೆ, ಈ ರೀತಿ ನನಗೆ ವಿರೋಧವಾಗಿ ಏನೋ ಮಾಡುತ್ತಾರೆ ಅನ್ನುತ್ತೀರಾ? ನೀವು ಕರ್ತನನ್ನು ನಂಬಿರಿ. ಕರ್ತನು ನಿಮ್ಮನ್ನು ಉದ್ಧರಿಸಿ ಉನ್ನತ ಸುರಕ್ಷತೆಯಲ್ಲಿ ಇಡುವನು. ಆತನೇ ನಿಮ್ಮ ಭರವಸೆಯಾಗಿ ಇರಬೇಕು. ನೀವು ಬಂದು ನಿಮ್ಮನ್ನೇ ನಂಬಬಹುದು. ಕೆಲವರು ಹೇಳುತ್ತಾರಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಅದು ಬೇಕು. ನಿಜವೇ, ಸೆಲ್ಫ್ ಕಾನ್ಫಿಡೆನ್ಸ್ ಎಂಬುದಾಗಿ ನಂಬಿಕೆ. ನಿಮ್ಮನ್ನೇ ನಂಬಿಕೊಂಡು ಇರಬಾರದು. ನನಗೆ ಜ್ಞಾನ ಇದೆ, ನನಗೆ ಬಲ ಇದೆ, ನನಗೆ ಸಾಮರ್ಥ್ಯ ಇದೆ, ನಾನು ಸಾಧಿಸುವೆ, ನನ್ನಿಂದ ಸಾಧ್ಯ. ಅದು ಬಂದು ಸ್ವಬಲದ ಮೇಲೆ ನಂಬಿಕೆ ಇಡುವುದು. ನಮ್ಮ ಮೇಲಿರುವ ನಂಬಿಕೆ, ಅದರ ಮೂಲಕ ಎಲ್ಲರೂ ಜಯ ಹೊಂದುವುದಕ್ಕೆ ಸಾಧ್ಯವ? ಕೆಲವೊಮ್ಮೆ ಸರಿ ಎಂಬಂತೆ ತೋರುತ್ತದೆ, ಆದರೆ ಕೊನೆಗೆ ಅದು ವಂಚಿಸಿ ಬಿಡುತ್ತದೆ. ಇನ್ನು ಕೆಲವರಿಗೆ ಮನುಷ್ಯರ ಮೇಲೆ ನಂಬಿಕೆ. ನನಗೆ ದೊಡ್ಡ ಮಿನಿಸ್ಟರ್ ಗೊತ್ತು, ನನಗೆ ಈ ದೊಡ್ಡ ವ್ಯಕ್ತಿಗಳೆಲ್ಲ ಪರಿಚಯ, ನಾನು ಫೋನ್ ಮಾಡಿದರೆ ಸಾಕು ಹೆಲ್ಪ್ ಮಾಡುತ್ತಾರೆ, ಈ ಕಾರ್ಯಗಳನ್ನೆಲ್ಲ ಮಾಡಿಕೊಡುತ್ತಾರೆ ಎಂದು. ಆದ್ದರಿಂದ ನನಗೆ ಭಯ ಇಲ್ಲ. ಮನುಷ್ಯರ ಮೇಲೆ ನಂಬಿಕೆ. ಒಂದು ಸ್ವಬಲದ ಮೇಲೆ ನಂಬಿಕೆ ಅಥವಾ ಮನುಷ್ಯರ ಮೇಲೆ ನಂಬಿಕೆ. ಇನ್ನೊಂದು, ನನಗೆ ತುಂಬಾ ಆಸ್ತಿ ಇದೆ, ನನಗೆ ದೊಡ್ಡ ಬಿಸ್ನೆಸ್ ಎಲ್ಲ ಇದೆ, ಆದಾಯ ಇದೆ, ಹಣ ಇದೆ, ಹಣ ಕೊಟ್ಟರೆ ಸಾಕು ಎಲ್ಲ ಕೆಲಸ ನಡೆಯುತ್ತದೆ. ಆದ್ದರಿಂದ ಹಣದ ಮೇಲೆ ಕೆಲವರಿಗೆ ನಂಬಿಕೆ. ಹೌದಾ? ಕೆಲವರಿಗೆ ಐಶ್ವರ್ಯದ ಮೇಲೆ ನಂಬಿಕೆ. ನಿಮ್ಮ ನಂಬಿಕೆ ಯಾವುದರ ಮೇಲಿದೆ? ಕರ್ತನ ಮೇಲೆಯಾ, ನಿಮ್ಮ ಮೇಲೆಯಾ, ಮನುಷ್ಯರ ಮೇಲೆಯಾ, ಅಥವಾ ನಿಮಗೆ ಇರುವ ಆದಾಯದ ಮೇಲೆಯಾ? ನನಗೆ ಒಳ್ಳೆ ಕೆಲಸ ಇದೆ, ಐ ಆಮ್ ಸೇಫ್, ಈ ಕೆಲಸ ನಿರಂತರವಾದದ್ದು, ನನಗೆ ನಿರಂತರವಾದ ಆದಾಯ ಇದೆ, ಹಾಗಾಗಿ ಭಯಪಡುವುದೇ ಇಲ್ಲ. ಹಾಗೆ ನಿಮ್ಮ ಆದಾಯದ ಮೇಲೆ ನೀವು ನಂಬಿಕೆ ಇಟ್ಟಿದ್ದೀರಾ? ನಿಮ್ಮ ಕೆಲಸದ ಮೇಲೆ ನಂಬಿಕೆ ಇಟ್ಟಿದ್ದೀರಾ? ಆದ್ರೆ ದಿಢೀರೆಂದು ಒಂದು ಹಾರ್ಟ್ ಅಟ್ಯಾಕ್ ಬಂದಿತ್ತು ಅಂದುಕೊಳ್ಳಿ, ಅಷ್ಟೇ ಮುಗಿಯಿತು. ಬಲಹೀನವಾಗಿದ್ದೀರಿ, ಕೆಲಸ ಮಾಡಲಾಗದೆಂದು ಮನೆಗೆ ಕಳುಹಿಸಿ ಬಿಡುವರು. ಅಂದರೆ ಯಾವ ಸಮಯದಲ್ಲಿ ಏನು ಬೇಕಾದರೂ ನಡೆಯಬಹುದು. ಆದರೆ ಕರ್ತನ ಮೇಲೆ ನಂಬಿಕೆ ಇಟ್ಟರೆ ಯಾವುದರ ಕುರಿತು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಕರ್ತನೇ ನನ್ನ ಭರವಸೆ, ಆತನ ಮೇಲೆ ನಾನು ನಂಬಿಕೆ ಇಟ್ಟಿದ್ದೇನೆ, ಆತನೇ ನನ್ನ ನಂಬಿಕೆ. ಅಷ್ಟೇ. ನೀನ್ ಯಾವುದನ್ನು ನಂಬಿ ಬಾಳುತ್ತಿದ್ದೀಯಾ? ಕರ್ತನು, ನನಗೆ ಆತನಿದ್ದಾನಲ್ಲವಾ, ಆತನೇ ನನ್ನ ನಂಬಿಕೆ. ಆ ನಂಬಿಕೆಯೇ ನಿಮ್ಮನ್ನು ಉದ್ಧರಿಸಿ ಉನ್ನತ ಸ್ಥಾನದಲ್ಲಿ ಇಡುತ್ತದೆ. ನೋಡಿರಿ, ಅನೇಕ ವರ್ಷಗಳ ಹಿಂದೆ ನಾವು ಸಿಂಗಪೂರ್ ದೇಶಕ್ಕೆ ಸೇವೆಗಾಗಿ ಹೋಗಿದ್ದೆವು. ನಾನು, ನನ್ನ ಹೆಂಡತಿ, ನಮ್ಮ ಸೇವೆಯಲ್ಲಿ ಕೆಲವರೆಲ್ಲ ಹೋಗಿ ಅಲ್ಲಿ ಉಪವಾಸ ಕೂಟ ಹಾಗೆ ಸುವಾರ್ತೆ ಕೂಟಗಳನ್ನೆಲ್ಲ ನಡೆಸಿದೆವು. ಆಗ ಚೆನ್ನೈಗೆ ಸೇರಿದಂತ ಒಬ್ಬ ಮಗಳು ಅಲ್ಲಿ ಕುಟುಂಬವಾಗಿ ವಾಸವಾಗಿದ್ದರು. ಅವರ ಗಂಡ ಒಬ್ಬ ಸೈಂಟಿಸ್ಟ್, ಒಳ್ಳೆ ಕೆಲಸ, ಒಳ್ಳೆ ಆದಾಯ ಎಲ್ಲ ಇದೆ. ನಮ್ಮನ್ನು ನೀವು ನಮ್ಮ ಮನೆಗೆ ಬರಬೇಕು, ಊಟ ಮಾಡಿ ಹೋಗಬೇಕೆಂಬುದಾಗಿ ಆಹ್ವಾನಿಸಿದಾಗ ನಾವೆಲ್ಲರೂ ಅಲ್ಲಿಗೆ ಹೋಗಿದ್ದೆವು. ಅವರು ಬಹಳ ಆನಂದದಿಂದ ನಮ್ಮನ್ನು ಆಹ್ವಾನಿಸಿ ಊಟ ಕೊಟ್ಟರು, ಉಪಚರಿಸಿದರು, ಬಹಳ ಸಂತೋಷಪಟ್ಟು ನಮಗೆಲ್ಲ ಕಾರ್ಯಗಳನ್ನು ಮಾಡಿದರು. ಆಗ ನಾನು ಅವರ ಬಳಿ ಕೇಳಿದೆ, ಗಂಡನ ಕೆಲಸ ಹೇಗೆ? ಅವರಿಗೆ ಮಕ್ಕಳೆಲ್ಲ ಇದ್ದಾರೆ, ಗಂಡನ ಕೆಲಸ ಎಲ್ಲ ಹೇಗಿದೆ ಎಂಬುದಾಗಿ ಕೇಳುವಾಗ ಮಗಳು ಹೇಳಿದಳು, ಗಂಡನ ಕೆಲಸ ಹೋಯಿತು, ಕೆಲಸ ಇಲ್ಲ.
ಏನ್ ಹೇಳುತ್ತಿದ್ಯಾ ಎಂದು ಕೇಳಿದರೆ, ಹೌದು, ಕೆಲಸ ಇಲ್ಲ, ದಿಢೀರೆಂದು ಕೆಲಸ ಹೋಯಿತು ಎಂದು ಹೇಳಿದಳು. ಎಷ್ಟು ದಿನಗಳಾಯಿತು? 4-5 ತಿಂಗಳು ಕೆಲಸ ಇಲ್ಲ. ಬೇರೊಂದು ದೇಶದಲ್ಲಿ 4 ತಿಂಗಳಿನಿಂದ ಕೆಲಸ ಇಲ್ಲ. ಮನೆಯ ಬಾಡಿಗೆ ಕಟ್ಟಬೇಕು, ಊಟದ ಖರ್ಚುಗಳು, ಮನೆಯ ಖರ್ಚುಗಳು, ಮಕ್ಕಳಿದ್ದಾರೆ, ಎಷ್ಟು ಖರ್ಚಿದೆ, ಆದಾಯವೇ ಇಲ್ಲ, ಖರ್ಚು ಮಾತ್ರ ಇದೆ. ನೀನ್ ಹೇಗೆ ಇದ್ದೀಯಾ ಎಂಬುದಾಗಿ ಕೇಳಿದರೆ, ಸಂತೋಷವಾಗಿದ್ದೇನೆ, ಹ್ಯಾಪಿ ಆಗಿದ್ದೇನೆ ಎಂಬುದಾಗಿ ಹೇಳಿದಳು. ಒಂದು ಭಯವೋ, ಕಳವಳವೋ, ಬೇಸರವೋ ಏನೂ ಕೂಡ ಇಲ್ಲ. ಹ್ಯಾಪಿ ಆಗಿದ್ದೇನೆ, ಸಂತೋಷವಾಗಿದ್ದೇನೆ. ಏನ್ ಹೇಳುತ್ತಿದ್ಯಾ? ಕೆಲಸ ಇಲ್ಲ, ಆದಾಯ ಇಲ್ಲ. ಹೇಗೆ ಅಂದರೆ, ನಾವೇನು ಈ ಕೆಲಸವನ್ನು ನಂಬಿದ್ದೇವಾ? ಈ ದೇಶವನ್ನು ನಂಬಿದ್ದೇವಾ? ನಾವು ನಂಬಿರುವಂತದ್ದು ಕರ್ತನನ್ನು. ಯೇಸುವೆ ನಮ್ಮನ್ನು ನಡೆಸುತ್ತಾ ಇದ್ದಾನೆ. ಆತನು ನಡೆಸುವನು, ಆತನು ನೋಡಿಕೊಳ್ಳುವನು. ಕೆಲಸವೇ ಇಲ್ಲದಿದ್ದರೂ, ಆದಾಯವೇ ಇಲ್ಲದಿದ್ದರೂ ನಮ್ಮನ್ನು ಹೇಗೆ ಪೋಷಿಸಿ ನಡೆಸುವುದೆಂದು ಆತನಿಗೆ ಗೊತ್ತಲ್ಲವಾ? ಇದುವೇ ನಂಬಿಕೆ, ಕರ್ತನ ಮೇಲಿಡುವ ನಂಬಿಕೆ. ಆದ್ದರಿಂದ ಕೆಲಸ ಕೊಡುವರು ಅಷ್ಟೇ. ಅದರ ಪ್ರತಿಫಲ ಏನು ಗೊತ್ತಾ? ಒಳ್ಳೆ ಬೆಸ್ಟ್ ಆದಂತ ಕೆಲಸವನ್ನು ವಿದೇಶದಲ್ಲಿ ಕೊಟ್ಟು ಅವರನ್ನು ಉನ್ನತ ಸ್ಥಾನದಲ್ಲಿಟ್ಟು ಉದ್ಧರಿಸಿದ್ದಾರೆ. ಇಂದು ನೋಡಿರಿ, ಒಳ್ಳೆ ಕೆಲಸ, ಉನ್ನತವಾದ ಸ್ಥಾನ ವಿದೇಶದಲ್ಲಿ ಆಶೀರ್ವದಿಸಿ ದೇವರು ಉದ್ಧರಿಸಿ ಯಾವುದೇ ಕೊರತೆ ಇಲ್ಲದೆ ಇಟ್ಟಿದ್ದಾರೆ. ಯಾವುದರಿಂದ? ಕರ್ತನ ಮೇಲೆ ಇಡುವಂತ ನಂಬಿಕೆ. ನಿಮ್ಮ ನಂಬಿಕೆ ಯಾವುದರ ಮೇಲೆ? ಕೆಲಸದ ಮೇಲೆಯಾ? ಮನುಷ್ಯರ ಮೇಲೆಯಾ? ಆಸ್ತಿಯ ಮೇಲೆಯಾ? ನಿಮ್ಮ ಬಲದ ಮೇಲೆಯಾ? ಯಾವುದರ ಮೇಲೆ ನಂಬಿಕೆ ಇಟ್ಟಿದ್ದೀರಿ? ಇದೆಲ್ಲ ವಂಚಿಸುತ್ತದೆ. ಆದರೆ ಕರ್ತನ ಮೇಲೆ ನಂಬಿಕೆ ಇಟ್ಟರೆ ನೀವೆಂದಿಗೂ ವಂಚಿಸಲ್ಪಡುವುದಿಲ್ಲ. ಆತನು ಉದ್ಧರಿಸಿ ಉನ್ನತ ಸ್ಥಾನದಲ್ಲಿಟ್ಟು ನಿಮ್ಮನ್ನು ಆಶೀರ್ವದಿಸುವನು. ಈಗ ಹೇಳಿರಿ ದೇವರನ್ನು ನೋಡಿ, ದೇವರ ಅನೇಕ ತಪ್ಪಾದ ಕಾರ್ಯಗಳನ್ನ ನಂಬಿಕೆ ಇಟ್ಟೆನು. ಈ ಕಡೆ ಪ್ರಾರ್ಥನೆ, ಆದರೆ ನಂಬಿಕೆ ಎಲ್ಲ ಬೇರೆ ಕಡೆ. ಇಂದು ನಾನು ಅರಿತುಕೊಂಡೆ, ನೀವೇ ನನ್ನ ನಂಬಿಕೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ನೀವೇ ನನಗಾಗಿ ಎಲ್ಲವನ್ನೂ ಮಾಡುವಿರಿ, ಅವಶ್ಯಕತೆಗಳನ್ನು ಸಂಧಿಸುವಿರಿ, ಅದ್ಭುತ ಮಾಡುವಿರಿ. ನಂಬುತ್ತೇನೆಂದು ಹೇಳಿರಿ, ಅದ್ಭುತ ನಡೆಯುತ್ತದೆ. ಹೇಳುವಿರಾ? ದೇವರ ನನ್ನ ತಪ್ಪಾದ ನಂಬಿಕೆಗಳನ್ನೆಲ್ಲ ನೀವು ಕ್ಷಮಿಸಿ ಬಿಡಿರಿ. ತಪ್ಪಾದ ಸ್ಥಳದಲ್ಲಿ ನಂಬಿಕೆ ಇಟ್ಟು ನಾನು ಏಮಾರಿಸಲ್ಪಟ್ಟೆ, ಸೋತು ಹೋದೆ. ಇಂದು ನಿಮ್ಮ ಮೇಲೆ ನಂಬಿಕೆ ಇಡುತ್ತೇನೆ. ನೀವೇ ನನ್ನ ನಂಬಿಕೆ. ನೀವು ನನ್ನನ್ನು ನಡೆಸುವಿರಿ, ಗಮನಿಸಿಕೊಳ್ಳುವಿರಿ, ನೋಡಿಕೊಳ್ಳುವಿರಿ, ಎಲ್ಲ ಅವಶ್ಯಕತೆಗಳನ್ನು ಸಂಧಿಸುವಿರಿ. ನಿಮ್ಮನ್ನು ನಂಬಿ ನಿಮ್ಮ ಕರೆಗಳಲ್ಲಿ ಜೀವಿತವನ್ನು ಅರ್ಪಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.